ನೋಡಿ, ಇದ್ರ ಬಗ್ಗೆ ಆಗಲೇ ಹಿಂದೆ ಕೂಡ ನಾವು ಮಾತನಾಡಿದ್ದೀವಿ. ಯಾರೇ ಅಧಿಕಾರಿ ಇರ್ಬೋದು, ವ್ಯಕ್ತಿ ಮೇಲಿರ್ಬೋದು, ಸಂಸ್ಥೆ ಮೇಲಿರ್ಬೋದು, ಅನುಮಾನ ಬಂದಾಗ ಅವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಅವರು ದೋಷ ಮುಕ್ತ ಇದ್ದರೆ ಕಂಟಿನ್ಯೂ ಮಾಡ್ಬೋದು. ಆದರೆ ಇಲ್ಲಿ ಎಲ್ಲ ಮೆಂಬರ್ಸು ಕೂಡ ಇವರಿಗೆ ವಜಾ ಮಾಡಬೇಕು ಅಂತ ಹೇಳಿದಾಗ ಇವರು ಹಠ ಹಿಡ್ದು ಇಲ್ಲ ನಾನೇ ಇರ್ತೀನಿ ಅಂತ ಹೇಳೋದು ಸರಿ ಇರಲಿಲ್ಲ. ಈಗ ಗವರ್ನರ್ ಅವರೇ ವಜಾ ಮಾಡಬೇಕು ಅಂದ್ಬಿಟ್ಟು ಆದೇಶ ನೀಡಿದ್ದಾರೆ. ಸೊ ಇದರಲ್ಲಿ ವಾಟ್ ಎವರ್ ಇಟ್ ಈಸ್ ಆ್ಯಸ್ ಪರ್ ಪ್ರೊಸೀಜರ್ ಏನಿದೆ ಮಾಡಿದ್ದಾರೆ. ಆದರೆ ಮುಂದೆ ಇದನ್ನು ಸರಿಪಡಿಸ್ಬೇಕು ಮತ್ತು ಏನು ನಮ್ಮ ಯುವಕರ ಭವಿಷ್ಯವನ್ನು ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನು ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ಜನರ ಮತ್ತು ವಿಶೇಷವಾಗಿ ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂಥ ಯಾವುದೇ ಸಂಸ್ಥೆ ಇದ್ದರೂ ಕೂಡ ಅದನ್ನು ನಾವು ಸಹಿಸಬಾರ್ದು. ಯಾಕಂದರೆ ಭಾಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದು ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಯಾಕಂದರೆ ಅವರಿಗೆ ಒಂದು ಸರ್ಕಾರಿ ನೌಕರಿ ಇದ್ದರೆ ಒಂದು ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಸಿಗುತ್ತೆ ಅಂದ್ಬಿಟ್ಟು ಅವ್ರ ಕುಟುಂಬದವರಿಗೆ. ಸೊ ಇವತ್ತೇನಾಗಿದೆ, ನಿಜವಾಗ್ಲೂ ಭಾಳ ವಿಷಾದ. ಇಟ್ಸ್ ನಾಟ್ ಅ ಹೆಲ್ದಿ ಸೈನ್. ಬಟ್ ಇದನ್ನು ಸ್ಟ್ರೆಂಥನ್ ಮಾಡಬೇಕಾಗ್ತದೆ ಮತ್ತು ನಮ್ಮ ಯುವಕರ ಭವಿಷ್ಯವನ್ನು ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನು ಬಲವರ್ಧನೆ ಮಾಡಬೇಕಾಗುತ್ತೆ. ಸರ್, ಇದು KPSC ಸ್ವತಂತ್ರ ಸಂಸ್ಥೆ ಆಗಿರೋದ್ರಿಂದ ಹೊಸ ಕಾನೂನಿನ ಸರ್ಕಾರ ಕ್ಲೀನ್ ಮಾಡಬೇಕು ಅಂತ ರೆಡಿ ಇದೆ. ಬಟ್ ಅದಕ್ಕೆ ನೋಡಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ, ಆಲ್ಮೋಸ್ಟ್ 3 ದಿನ ಚರ್ಚೆ ಆಗಿದೆ ಸದನದಲ್ಲಿ. ವಿರೋಧ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ, ಆಡಳಿತ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು, ಜಾಯಿಂಟಾಗಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ತರಬೇಕಾಗ್ತದೆ ಇದಕ್ಕೆ, ಅಥವಾ ಇಲ್ಲಿ ನಾವು ಏನಾದರೂ ಒಂದು ರಿಫಾರ್ಮ್ಸ್ ತರಲಿಕ್ಕೆ ಸಾಧ್ಯ ಇದೆ, ಅವೆಲ್ಲ ಕಾನೂನಿನ ಸಾಧಕ ಬಾಧಕ ನೋಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ನೀವು ಹೇಳ್ದಂಗೆ ಯುವಕರಲ್ಲಿ, ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನ ಮೂಡಿದೆ. ಈ ಅನುಮಾನವನ್ನು ನಾವು ಸರಿಪಡಿಸಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ನಮ್ಮ ಯುವಕರ ಭವಿಷ್ಯ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ನೀವು ನೋಡಿದ್ದೀರಾ, ಮೊನ್ನೆ CBSE ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದು, ನೀಟ್ ಪೇಪರ್ ಲೀಕ್ ಆಗಿರೋದು, ಇಲ್ಲಿ KPSCನಲ್ಲಿ ನಡೀತಾ ಇರೋದು, ಅಥವಾ ಬೇರೆ ಬೇರೆ ಎಕ್ಸಾಮಿನೇಷನ್ನಲ್ಲಿ ಹೇಗೆ ಮೊನ್ನೆ ರೈಲ್ವೆ ಎಕ್ಸಾಮಿನೇಷನಲ್ಲೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಟ್ರಸ್ಟ್ ಡೆಫಿಸಿಟ್ ಇದೆ, ನಂಬಿಕೆಯ ಕೊರತೆ ಇದೆ ಈ ಸಂಸ್ಥೆಗಳಲ್ಲಿ. ಇದರಲ್ಲಿ ಒಟ್ಟಾಗಿ ಎಲ್ಲರೂ ಸೇರಿ ಮಾಡೋದು ಸೂಕ್ತ, ನನ್ನ ವೈಯಕ್ತಿಕ